ಮತ್ತೊಂದು ಕಡೆ ರಾಷ್ಟ್ರ ಮಟ್ಟದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಡೀಲಿಂಗ್ ವಿಚಾರ ಸದ್ದು ಮಾಡ್ತಾ ಇದೆ. ಇವತ್ತು ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿ ನಾಯಕರು ಪತ್ರಿಕಾಗೋಷ್ಠಿಯನ್ನ ನಡೆಸಿ ಡಿಕೆ ಶಿವಕುಮಾರ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಸಹೋದರನ ಗೆಲುವಿಗಾಗಿ ಡಿಕೆಶಿ ಡೀಲಿಂಗ್ ಮಾಡ್ತಿದ್ದಾರೆ ಅನ್ನೋ ಆರೋಪ. ತಮ್ಮನಿಗೆ ಮತ ಹಾಕದೇ ಇದ್ರೆ ಸೌಭಾಗ್ಯ ಸೌಲಭ್ಯಗಳನ್ನ ನೀಡೋದಿಲ್ವಂತೆ. ಸಿಎಸ್ಐ ಕಾವೇರಿ ನೀರು ಕೊಡೋದಿಲ್ಲ, ಓಟ್ಗಾಗಿ ಡೀಲ್ಗೆ ಇಳಿದಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಅಂತ ಹೇಳಿ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಶಹಜಾದ್ ಪೂನೆವಾಲಾ ಆರೋಪವನ್ನ ಮಾಡಿದ್ದಾರೆ. ಬಿಜೆಪಿ ವಕ್ತಾರ, ರಾಷ್ಟ್ರೀಯ ಮಟ್ಟದ ಬಿಜೆಪಿ ವಕ್ತಾರ ಪತ್ರಿಕಾಗೋಷ್ಠಿಯನ್ನ ಕರೆದು ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ನೋಡ್ರಿ, ನಾವು ಬೆಂಗಳೂರು ನಗರದ ಎಲ್ಲ ಜನರಿಗೂ ನಾವು ಇವತ್ತು ಕುಡಿಯೋ ನೀರನ್ನ ಇಂಥ ಕಷ್ಟಕಾಲದಲ್ಲೂ ನಿಭಾಯಿಸ್ತಾ ಇದ್ವಿ. ಪಾಪ ಅವ್ರು ಏನಾದ್ರು ಮಾತಾಡೋಕ್ಕೆ ಬೇಕಲ್ಲ, ಡಿವೇಟ್ ಮಾಡಬೇಕಲ್ಲ. ಅವ್ರ ಮಾತುಗಳನ್ನು ಮುತ್ತು ರತ್ನಗಳನ್ನು ಡಿವೇಟ್ ಮಾಡೋಕ್ಕೆ ಈಗ ನೋಡಿ BJPಯವರು ಎಲ್ಲ TV ಚಾನಲ್ಗಳಿಗೆಲ್ಲ ಹೋಗ್ತಾವ್ರೆ, ಏನೇನೋ ಮಾತಾಡ್ತಾವ್ರೆ, ಏನೇನೋ ಆ್ಯಂಗಲಲ್ಲಿ ಮಾತಾಡ್ತಾವ್ರೆ, ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ಇಲ್ಲಿಗೆ ಬಿಡಿ ಅಂತ. ನಾನು ಯಾರು ರೀ? ನಡೆದವನು ಎಡಿತಾನೆ. ಯಾರು ಮಾತಾಡು ಅಂತ ಹೇಳಿದವ್ರು ಯಾರು? ಮಾತಾಡು ಅಂತ ಹೇಳಿದವ್ರು ಯಾರು? ಒಂದ್ಸತಿ ಮಾತಾಡಿದ್ಮೇಲೆ ಹೋಯ್ತು ಕೇಸು, ತಿರ್ಗಿ ಅವೆಲ್ಲ ಮಾಡೋಕ್ಕಾಗಲ್ಲ. ಬಿಡಿ, ಲೆಟ್ ಮೀ ಕ್ಲೋಸ್ ಇಟ್. ನನಗೆ ಮಿಕ್ಕಿದ್ದು ಬಟ್ ಏನು ಇದೆಯಲ್ಲ, ಜನಕ್ಕಾಗಿರೋದು ಮಾನಸಿಕವಾಗಿ ಆಗಿರೋದು ಇದೆಯಲ್ಲ, ಅದನ್ನು ಯಾರು? कांग्रेस के उप मुख्यमंत्री कर्नाटका से DK शिवकुमार भी देते हैं, और मैं आपको कोट करके बताना चाहता हूं कि वो हाउसिंग सोसाइटी में जाते हैं और हाउसिंग सोसाइटी वालों को सीधी सीधी धमकी देते हैं और कहते हैं, कोट अनकोट कर रहा हूं DK शिवकुमार का बयान, आई हैव कम हियर फॉर बिजनेस डील. ये वहाँ के उप मुख्यमंत्री कर्नाटका की जनता से कह रहे हैं. दे आर टेलिंग पीपल ऑफ कर्नाटका, द चीफ मिनिस्टर इज सेइंग आई हैव कम फॉर बिजनेस डील. देयर आर 2500 हाउसेस. You have 6,000 votes. You need CA site and you need Kaveri water. If I get this done, what will you give to me? इसका मतलब ये था कि अपने भाई के लिए वोट मांगने के लिए वो कह रहे हैं कि मुझसे सौदा करो, यदि आप मुझे वोट देंगे, मेरे भाई को वोट देंगे, तब मैं आपका ये काम करूँगा. क्या एक उप मुख्यमंत्री, क्या एक सरकार इस प्रकार से सौदेबाजी करेगी? क्या ये सरकार का दायित्व नहीं है कि जो वहाँ के निवासी है उनकी मूलभूत समस्याओं को पूरा किया जाए? उसको करने के बदले, अपना संवैधानिक दायित्व निभाने के बदले, कांग्रेस के नेता और सबसे बड़े नेता उस राज्य में जाकर जनता को धमका. ಮತ್ತಷ್ಟು ಡೀಟೇಲ್ಸ್ ನೊಂದಿಗೆ ಲೈವ್ ಕನೆಕ್ಟೆಡ್ ಇದ್ದಾರೆ ನಮ್ಮ ಪ್ರತಿನಿಧಿ ಸತೀಶ್, ಓಟ್ ಕೊಟ್ರೆ ಸೌಲಭ್ಯ ಅನ್ನೋ ಡಿಕೆ ಶಿವಕುಮಾರ್ ಅವರ ಹೇಳಿಕೆ ಇದೀಗ ಬಿಜೆಪಿ ಇದ್ರ ವಿರುದ್ಧ ಕಿಡಿಕಾರ್ತಾ ಇದೆ. ದೇವೇಗೌಡರು ಕೂಡ ಇದೇ ಅರ್ಥದ ಮಾತನಾಡಿದ್ರ ಮೊನ್ನೆ ಅಂತ ಹೇಳಿ, ಕಾವೇರಿ ನೀರಿನ ಸಮಸ್ಯೆ ಬಗೆಹರಿಬೇಕು ಅಂತಂದ್ರೆ 3 JDS ಅಭ್ಯರ್ಥಿಗಳನ್ನ ಗೆಲ್ಲಿಸಿ ಅಂತ ಹೇಳಿ. ಬಿಜೆಪಿಯ ಪಾಯಿಂಟ್ ಏನು? ಯಾವ ರೀತಿಯ ಆರೋಪ ಬಿಜೆಪಿ ಮಾಡ್ತಿದೆ? ಇದಕ್ಕೆ ಡಿಕೆ ಶಿವಕುಮಾರ್ ಅವರ ಕೌಂಟರ್ ರಿಯಾಕ್ಷನ್ ಏನು? ಸ್ಮಿತಾ, ರಾಜಕೀಯ ಸಂದರ್ಭದಲ್ಲಿ ಈ ರೀತಿಯ ಆರೋಪ ಪ್ರತ್ಯಾರೋಪಗಳು ಸಹಜವಾಗಿ ಕೇಳಿಬರ್ತದೆ. ಆದರೆ ಮತದಾರರನ್ನ ಹೋಲಿಸ್ಕೊಳ್ಳಿಕ್ಕೆ ಆಮಿಷಗಳನ್ನು ಕೊಡುವಂಥದ್ದು, ಧಮಕಿಯನ್ನು ಹಾಕ್ಬೋದು, ಅಂದರೆ ಬೆದರಿಸುವಂಥದ್ದು, ಈ ಪ್ರಕ್ರಿಯೆಗಳು ಆಗಾಗ ಅಲ್ಲಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಡೀತಾ ಇರುತ್ತೆ. ಈಗ ಕೂಡ ಡಿಕೆ ಶಿವಕುಮಾರ್ ಮೇಲೂ ಕೂಡ ಅದೇ ಆರೋಪ ಬಂದಿದೆ. ಅಪಾರ್ಟ್ಮೆಂಟಲ್ಲಿ CA ಸೈಟ್ ಮತ್ತು ಅಪಾರ್ಟ್ಮೆಂಟ್ಗಳ ನೀರು ಕೊಡಲಿಕ್ಕೆ ನಮ್ಮ ತಮ್ಮನಿಗೆ ಮತ ಹಾಕಬೇಕು ಅನ್ನೋ ಒಂದು ಒತ್ತಾಯ ಮಾಡಿದರೆ ಒಂದು ಆರೋಪ ಕೇಳಿ ಬರ್ತಾ ಇದೆ. ಅದೇ ರೀತಿ CA ಸೈಟ್ ಬೇಕು ಅಂದ್ರೂ ಕೂಡ ನನ್ನ ತಮ್ಮನಿಗೆ ಓಟ್ ಹಾಕಬೇಕು, ಮತ್ತೆ NOC ಕೊಡ್ಲಿಕ್ಕೂ ಕೂಡ ನನ್ನ ತಮ್ಮನಿಗೆ ಓಟ್ ಹಾಕಬೇಕು ಅನ್ನೋ ರೀತಿಯ ವಿವಿಧ ರೀತಿಯ ಆಮಿಷ ಮತ್ತು ಬೆದರಿಕೆ ಆರೋಪ ಡಿಕೆ ಶಿವಕುಮಾರ್ ಅವರ ವಿರುದ್ಧ ಕೇಳಿ ಬಂದಿದೆ. ಬಿಜೆಪಿ ಈಗ ಇದನ್ನೇ ಅಸ್ತ್ರವಾಗಿ ಬಳಸ್ಕೊಳ್ತಾ ಇದೆ. ಕೇಂದ್ರ ಮಟ್ಟದಲ್ಲೂ ಕೂಡ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದೆ. ರಾಜ್ಯದ ನಾಯಕರು ಕೂಡ ಚುನಾವಣಾ ಸಂದರ್ಭದಲ್ಲಿ ಈ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಮೊನ್ನೆ ಅಷ್ಟೇ ದೇವೇಗೌಡರು ಕೂಡ ಬೇರೊಂದು ಆರೋಪವನ್ನ ಮಾಡಿದ್ರು, ಜಮೀನು ಕಬಳಿಸಿರುವ ಆರೋಪವನ್ನ ಮಾಡಿದ್ರು. ಹೀಗೆ ಚುನಾವಣೆ ಸಂದರ್ಭದಲ್ಲಿ ಈ ರೀತಿಯ ಆರೋಪ ಪ್ರತ್ಯಾರೋಪಗಳು ಬರ್ತಾ ಇದೆ. ಅದಕ್ಕೆ ಡಿಕೆ ಶಿವಕುಮಾರ್ ಕೂಡ ಕೌಂಟರ್ ಕೊಡ್ತಾ ಇದ್ದಾರೆ.